ದಾವಣಗೆರೆ ಸ್ಟೈಲಲ್ಲಿ ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಯಾವ ರೀತಿಯಾದಂಥ ರೆಸಿಪೀಸ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಹೆಸರುಬೇಳೆನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಅಂದರೆ 1/4 kg ಅರ್ಧ ಹೆಸರುಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ 4ರಿಂದ 5 ಜನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಇದನ್ನು ಜಸ್ಟ್ 1 ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ವಿಷಲ್ ಹಾಕ್ಸ್ಕೊಳ್ಳೋಣ. ಸೊ 1 ವಿಷಲ್ ಹಾಕಿಸ್ಕೊಳ್ಳಿ. ಅದು ಬೇಳೆ ಮೇಲೆ ಡಿಪೆಂಡು. ಬೇಳೆ ತುಂಬ ಸ್ಮ್ಯಾಶ್ ಆಗಬೇಕು ಅಂದರೆ 2 ವಿಷಲ್ ಹಾಕಿಸ್ಕೊಳ್ಳಿ, ಸಾಕಾಗತ್ತೆ. ಇಲ್ಲ ಬೇಳೆ ಸಿಗಬೇಕು ಅನ್ನೋದಿದ್ರೆ 1 ವಿಷಲ್ ಆದರೆ ಎನಫ್, ಸಾಕು, ಅಷ್ಟು ಆದರೆ ಸಾಕಾಗತ್ತೆ. ನೆಕ್ಸ್ಟ್ ಇವಾಗ ಅದು ವಿಷಲ್ ಆಗಲಿ. ಸೈಡಲ್ಲಿ ನಾನಿವಾಗ ಬೆಲ್ಲದ ಪಾಕ ಮಾಡ್ಕೊಳ್ತೀನಿ. ಪಾಕ ಅಂದರೆ ಒಂದೆಳೆ ಪಾಕ ಅಲ್ಲ, ಜಸ್ಟ್ ಅದು ಬೆಲ್ಲ ಎಲ್ಲ ಕರಗಬೇಕು. ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು, ಬಟ್ ಅದರಲ್ಲಿ ಸ್ವಲ್ಪ ಏನಾದರೂ ಇರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ 1/4 kg ಕಡಿಮೆ ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ನಾನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ, ಬಿಕಾಸ್ ಅದು ಬೇಗ ಕರಗೋದಿಲ್ಲ ಅನ್ನೋದಕ್ಕೋಸ್ಕರ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕರಗೋದಕ್ಕೆ ಇಟ್ಕೊಳ್ಳೋಣ. ಸೊ ನಾನು ಇದನ್ನು ಕರಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇನ್ನೊಂದು ಒಲೆ ಮೇಲೆ. ಸೊ ಇವಾಗ ಇದು ಕುದೀತಾ ಇದೆ. ಸ್ವಲ್ಪ ಅದು ಅಷ್ಟು ಬೆಲ್ಲನೂ ನೀಟಾಗಿ ಕರಗಲಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಅದು ನೀಟಾಗಿ ಕರಗ್ತಾ ಇದೆ. ಇದೇ ರೀತಿಯಾಗಿ ಕರಗಬೇಕು. ನೀವು ಬೇಕಿದ್ದರೆ ಡೈರೆಕ್ಟಾಗಿ ಬೆಲ್ಲನೂ ಹಾಕ್ಕೋಬೋದು, ಬಟ್ ಅದರಲ್ಲಿ ಸ್ವಲ್ಪ ಏನಾದರೂ ಅಂದರೆ ಡಸ್ಟು ಅಥವಾ ಏನಾದರೂ ಕಸ ಥರ ಇರ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ಥರ ಕುದಿಸಿ ಸ್ಟ್ರೈನ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ನೋಡಿ ಇವಾಗ ಇದಾಗಿದೆ, ಒಂದು ಸ್ವಲ್ಪ ಇದೆ ಅಷ್ಟೇ. ಇನ್ನೊಂದು ಸ್ವಲ್ಪ ಸಣ್ಣದು ಬೆಲ್ಲ ಇದೆ, ಅದಕ್ಕೆ ಕರಗಲಿ. ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಇದಾಗತ್ತೆ. ಸೊ ನೀವು ಅದೇ ಆಗಲೇ ಇಲ್ದಂಗೆ ಬೇಕಿದ್ರೆ ನೀವು ಡೈರೆಕ್ಟಾಗಿ ಬೆಲ್ಲನೇ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿಯಾಗಿ ಬೆಲ್ಲನ ಕರಗಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ಸ್ಟ್ರೈನ್ ಮಾಡಿನೂ ಕೂಡ ಹಾಕ್ಕೋಬೋದು. ಓಕೆ, ಇದು ಇವಾಗ ಕಂಪ್ಲೀಟಾಗಿ ಕರಗಿದೆ. ನಾನು ಆಗಲೇ 1 ವಿಷಲ್ ಹಾಕ್ಸ್ಕೊಂಡು ಹೆಸರುಬೇಳೆ ಇಟ್ಕೊಂಡಿದ್ದೀನಿ. ಇದಕ್ಕೇ ನಾನು ಬೆಲ್ಲನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಏನು 1/4 kgಗೂ ಸ್ವಲ್ಪ ಬೆಲ್ಲ ಕಡಿಮೆ ತೊಗೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು 3/4 ಭಾಗದಷ್ಟು ಪಾಕ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಸ್ವೀಟ್ ನೋಡಿಬಿಟ್ಟು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು. ನೆಕ್ಸ್ಟು ನಾನು ಇನ್ನೊಂದು ಪಾತ್ರೆಗೆ ಇದಿಷ್ಟನ್ನು ಕೂಡ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಕುದಿ ಬರಲಿ. ಇವಾಗ ಇದಕ್ಕೆ ಇದೊಂದು ಸ್ವಲ್ಪ ಕುದಿ ಬರಬೇಕು. ಸೊ ಇದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹಾಕ್ಕೋಬೇಕು. ಸೊ ಇದೊಂದು ಸ್ವಲ್ಪ ಕುದಿಲಿ ಅದರಲ್ಲಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಇದನ್ನು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1.5ರಿಂದ 2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಪೌಡ್ರು ಆಪ್ಷನಲ್ಲು, ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ. ಫ್ಲೇವರ್ನೆಸ್ಸಿಗೆ ಮತ್ತು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ತೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಕಾಯಿ ತುರಿನ ನೀವು ಏಲಕ್ಕಿ ಮತ್ತು ಕಾಯಿ ತುರಿನ ಮಿಕ್ಸಿ ಮಾಡಿನೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಹೀಗೆ ಕುದಿಸ್ಕೋತೀವಿ ಅಂತಂದರೆ ಹಿಂಗೇ ಕುದಿಸ್ಕೋಬೋದು. ನಾನು ಡೈರೆಕ್ಟಾಗೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಅದೇ ಬೇಕಿದ್ದರೆ ಕಾಯಿನ ಗ್ರೈಂಡ್ ಮಾಡಿಕೊಂಡು ಅದರದ್ದು ಹಾಲಷ್ಟೇ ಹಾಕ್ಕೋಬೋದು. ಇವಾಗ ನಾನು ಇದಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಲು ಹಾಕ್ಕೊಂಡು ನೀಟಾಗಿ ಇದನ್ನು ಕುದಿಸ್ಕೊಳ್ಳೋಣ. ಸೊ ನೋಡಿ, ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೊಂದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ. ತುಂಬಾ ಫಾಸ್ಟಾಗಿ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಶ್ರಾವಣ ಅಲ್ವಾ, ಸೊ ಹಬ್ಬಗಳು ತುಂಬಾ ಇರುತ್ತೆ. ಸೊ ಶ್ರಾವಣ ಮೊದಲನೇ ವಾರ ಅಂತೆಲ್ಲ ತುಂಬ ಹಬ್ಬಗಳಿರುತ್ತೆ. ಅದಕ್ಕೋಸ್ಕರ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವಾಗ ನೆಕ್ಸ್ಟ್ ಇನ್ನೊಂದು ಬಾಣಲಿಲಿ ತುಪ್ಪ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನಾನು ಶಾವಿಗೆನ ಹುರಿತಾ ಇದ್ದೀನಿ. ಹೆಸ್ರುಬೇಳೆಗೆ ಕೆಲವರು ಬರೀ ಹೆಸ್ರುಬೇಳೆ ಪಾಯಸನೇ ಮಾಡ್ತಾರೆ, ಬಟ್ ನಮ್ಮ ಕಡೆ ಸ್ವಲ್ಪ ಅದಕ್ಕೆ ಶಾವಿಗೆ ಹಾಕ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಅರ್ಧ ಕಪ್ಪಷ್ಟು ಶಾವಿಗೆನ ನಾನು ತುಪ್ಪದಲ್ಲಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು. ಸೊ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೆಸರುಬೇಳೆ ಪಾಯಸ ಥರನೇ ಇರುತ್ತೆ, ಬಟ್ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ ಅಷ್ಟೇ. ಓಕೆ, ಇದು ಇವಾಗ ಆಗಿದೆ. ಇವಾಗ ನಾನು ಇದನ್ನು ನೀಟಾಗೆ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಮತ್ತೆ ಒಂದು ಕುದಿಸ್ಕೋಬೇಕು. ಅದು ಏನು ಇದನ್ನೆಲ್ಲ ಶಾವಿಗೆ ಎಲ್ಲ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಇನ್ನೊಂದು ಕಡೆ ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ತಾ ಇದ್ದೀನಿ. ನಿಮಗೆ
ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಹಾಕ್ಕೋಬೋದು. ಸೊ ನಾನಿವಾಗ ದ್ರಾಕ್ಷಿ ಗೋಡಂಬಿ ಅಷ್ಟನ್ನೇ ತೊಗೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಸೊ ಇವಾಗ ಇದನ್ನು ನಾನು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಪಾಯಸಕ್ಕೆ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗೆ ಇನ್ನೊಂದು ಸ್ವಲ್ಪ ಕುದಿ ಬರಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಶಾವಿಗೆ ಬೇಯಬೇಕು. ಸೊ ಹಾಗಾಗಿ ನಾನು ಇನ್ನೊಂದು ಸರಿ ಕುದಿಸ್ಕೊಳ್ತಾ ಇದ್ದೀನಿ ನೀಟಾಗೆ. ಚೆನ್ನಾಗಿ ಕುದಿ ಬರಬೇಕು ಇದು. ಸೊ ಹಬ್ಬಗಳಿಗೆ ಬೇಗನೆ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹೆಸರುಬೇಳೆ ಪಾಯಸ ದೇಹಕ್ಕೆ ತಂಪು. ಸೊ ಹಾಗಾಗಿ ನೀವು ಕೂಡ ಒಂದು ಸರಿ ನಮ್ಮ ಸ್ಟೈಲಲ್ಲಿ ಹೆಸರುಬೇಳೆ ಪಾಯಸ ಮಾಡಿಕೊಂಡು ನೋಡಿ. ನೀವು ಬೇರೆ ಥರ ಮಾಡೋದನ್ನೇ ಮರ್ತ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ಹೆಸರುಬೇಳೆ ಪಾಯಸ ಇದು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನೋಡಿ, ಇದಾಗಿದೆ. ನಾನು ಇದನ್ನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.